ಭಗವಂತ ಕೃಷ್ಣನ ಅವತಾರ ಮಾಡಿದಾಗ ವಿಶ್ವಕರ್ಮ ಅವನೇನು ಮಾಡ್ತಾನೆ ಅಂತ ಹೇಳಿದರೆ, ಕೃಷ್ಣನಿಗೆ ಒಂದು ಮಾತನ್ನ ಹೇಳ್ತಾನೆ. ಕೃಷ್ಣ, ಒಂದು ಸರಿಯಾಗಿ ನಿಂತುಕೋ, ನಿನ್ನ ಚಿತ್ರವನ್ನ ನಾನು ತೆಗಿತೇನೆ. ನೋಡ್ತಾನೆ, ಚಿತ್ರ ಬರೀತಾನೆ, ಮತ್ತೆ ನೋಡ್ತಾನೆ, ಈ ಚಿತ್ರ ಸರಿ ಇಲ್ಲ ಅಂತ. ಚಿತ್ರ ಬರೀತಾನೆ, ಮತ್ತೆ ಪುನಃ ನೋಡ್ತಾನೆ, ಈ ಚಿತ್ರ ಸರಿ ಇಲ್ಲ. ಹೀಗೆ ಬರೆದು 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 ಲಕ್ಷಾನಗಟ್ಟಲೆ ಚಿತ್ರಗಳನ್ನ ಆ ಕೃಷ್ಣ ಪರಮಾತ್ಮನದ್ದು ಬರೆದ. ಕೊನೆ ಕೃಷ್ಣ ಪರಮಾತ್ಮನಿಗ ವಿಶ್ವಕರ್ಮ ಹೇಳ್ತಾನಂತೆ, ಪರಮಾತ್ಮ, ನಿನ್ನನ್ನ ಪ್ರತಿ ಸಲವೂ ಕೂಡ ಚಿತ್ರ ಬರೀಬೇಕಾದ ಒಂದೊಂದು ಹೊಸದಾಗಿ ನಾನು ಕಾಣ್ತೇನೆ. ನನ್ನ ಚಿತ್ರದಲ್ಲಿ ಆ ಹೊಸದ್ದು ಇಲ್ಲ ಅಂತ ಹೇಳಿ ನಾನು ಬಿಟ್ಟರೆ ಹೊಸದಾಗಿ ಇನ್ನೊಂದು ರೂಪವನ್ನು ತಾಳ್ತೀಯ. ನಿನ್ನ ಮಹಿಮೆ ಎಷ್ಟು ಅಂತ ವರ್ಣನೆಯನ್ನು ಮಾಡ್ತಾ ಇದ್ದ. ಹೀಗಾಗಿ ಇವತ್ತಿನ ದಿನ ಈ ಪ್ರಪಂಚದಲ್ಲಿ ಎಲ್ಲೆಡೆ ಆ ಕೃಷ್ಣ ಪರಮಾತ್ಮನ ಅಷ್ಟು ಚಿತ್ರಗಳು ನಮಗೆ ಇವತ್ತಿನ ದಿನ ಉಪಲಬ್ಧ ಆಗಲಿಕ್ಕೆ ಸಾಧ್ಯವಾಗಿದೆ ಅಂತ ಹೇಳ್ತಾ ಇದ್ವಿ. पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे दुर्वादिध्वान्तरवये वैष्णवेन्दीवरेन्दवे श्री राघवेन्द्र गुरवे नमो अत्यन्तदयालवे. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹೀಗೆ ಆ ಭಗವಂತನ ಮುಖವನ್ನ ಇನ್ನೂ ವರ್ಣನೆ ಮಾಡಲಿಕ್ಕೆ ಆರಂಭ ಮಾಡ್ತಾ ಇದ್ದಾರೆ ಮುಂದಿನ ಶ್ಲೋಕದಿಂದ. ಪರಿತಃ ಸ್ಥಿತೇಪಿ ಚಿಕುರೌಘ ಶಾರ್ವರೈರ್ವಿಲುಟದ್ಭಿರಾನನ ವಿಧೌ ವಿಭಾವಿತೆ ತಿಲಕೇನ ನದ್ಧಕುಲಕೇನ ಸಾದರಂ ನಹಿ ವೇತ್ತಿ ಬಾಲತಮಮತ್ಯುದಾರಗೇಹಿ. ಆ ಪರಮಾತ್ಮನ ಮುಖವನ್ನ ಒಂದು ರೀತಿಯಾಗಿ ವರ್ಣನೆಯನ್ನ ಮಾಡಿ ಇನ್ನಷ್ಟು ವರ್ಣನೆ ಮಾಡಬೇಕು ಅಂತ, ಆ ಭಗವಂತನ ಮುಖವನ್ನ ಇನ್ನಷ್ಟು ವರ್ಣನೆ ಮಾಡಬೇಕು ಅಂತ ಅನಿಸುತ್ತೆ ರಾಯರಿಗೆ. ಹೇಳ್ತಾರೆ, ವಿಲುಠದ್ಭಿಹಿ ಚಿಕುರೌಘ ಶಾರ್ವರೈಹಿ. ಪರಮಾತ್ಮ, ನಿನ್ನ ಈ ಮುಖ ಎಂಬ ಚಂದ್ರನ ಸುತ್ತಲೂ ಕೂಡ ಕೂದಲೆಲ್ಲ ಬಿದ್ದಿದ್ದಾವೆ. ಕೂದಲು ಅಂದ್ರೆ ಆ ಕೂದಲು ಹೇಗಿದ್ದಾವೆ? ಗುಂಗುರು ಗುಂಗುರು ಕೂದಲುಗಳು. ಯಾರ ಕೂದಲುಗಳು ಗುಂಗುರವಾಗಿರ್ತಾವೋ ಅವರು ನೋಡ್ಲಿಕ್ಕೆ ಅತ್ಯಂತ ಆಕರ್ಷಕವಾದ ವ್ಯಕ್ತಿತ್ವವನ್ನು ಹೊಂದಿರ್ತಾರೆ. ಆ ಗುಂಗುರು ಕೂದಲು ಗಾಳಿಗೆ ಅತ್ತಿಂದ ಆ ಕಡೆ ಈ ಕಡೆ ಹಾರಾಡಿ ಹಾರಾಡಿ ನಿನ್ನ ಮುಖದ ಕಾಂತಿಯನ್ನು ಇನ್ನಷ್ಟು ಸೊಗಸಾಗಿ ಮಾಡ್ತಾ ಇದೆ. ಆದರೆ ಇದರಿಂದ ಒಂದು ಸಮಸ್ಯೆ ಏನಾಗ್ತಾ ಇದೆ? ನಿನ್ನ ಈ ಮುಖ ಕಮಲದ ಮೇಲೆ ಕೂದಲಿನ ಓಡಾಟದಿಂದ ಮಧ್ಯದಲ್ಲಿ ನಿನಗೊಂದು ತಿಲಕವನ್ನು ಇಟ್ಟಿದ್ದ. ಹಳಾದ ಹಣೆಯನ್ನ, ಬೋಳು ಹಣೆಯನ್ನ ಇಟ್ಟುಕೊಳ್ಳಬಾರದು ಅಂತ ಶಾಸ್ತ್ರ. ಅವನೇ ನುಡಿದ ಮಾತನ್ನ ಅವನು ನಡೆಸಲಾರನೆ. ಪರಮಾತ್ಮ ಕೃಷ್ಣನ ರಾಮ ನಡೆದಂತೆ ನಡೆ, ಕೃಷ್ಣ ನುಡಿದಂತೆ ನಡೆ. ಕೃಷ್ಣ ಪರಮಾತ್ಮ ಅರ್ಜುನ ಅನೇಕ ಸಂದೇಶಗಳನ್ನ ನೀಡಿ ಈ ಮಾರ್ಗದಲ್ಲಿ ನೀನು ನಡೆದರೆ ನಿನಗೆ ಉತ್ತಮ ಗತಿ ಆಗತ್ತೆ ಅಂತ, ಸದ್ಗತಿ ಆಗತ್ತೆ, ಉತ್ತಮವಾಗಿ ನೀನು ಜೀವನವನ್ನು ನಡೆಸ್ತೀಯ ಅಂತ ಅನೇಕ ಸಲಹೆಗಳನ್ನು ಕೊಟ್ಟು ಆ ಕೃಷ್ಣ ಪರಮಾತ್ಮ ಅವನಿಗೆ ತೋರಿಸಿದ. ಹಾಗೆ ಪರಮಾತ್ಮ ಕೇವಲ ಅವತಾರ ಮಾಡಿದಾಗ ತನ್ನ ಅವತಾರದ ಕೆಲಸ ದೈತ್ಯರ ಸಂಹಾರ ಮಾತ್ರ ಮುಖ್ಯ ಅಲ್ಲ, ಹೊರತು ಈ ಪ್ರಪಂಚದಲ್ಲಿ ವಾಸ ಮಾಡತಕ್ಕಂತಹ ಯಾವ
ಜನರಿದ್ದಾರೆ, ಆ ಎಲ್ಲ ಜನರಿಗೂ ಕೂಡ ಶಿಕ್ಷಣವನ್ನ ಕೊಡೋದು ಕೂಡ ಅಷ್ಟೇ ಮುಖ್ಯವಾಗಿದೆ ಆ ಭಗವಂತನಿಗೆ. ಈ ಕಾರಣದಿಂದ ಆ ಪರಮಾತ್ಮ ತನ್ನ ಹಣೆಯ ಮೇಲೆ ಒಂದು ತಿಲಕವನ್ನ ಧಾರಣೆ ಮಾಡಿದ್ದಾನೆ. ಆ ತಿಲಕ ಸ್ವಲ್ಪ ಸ್ವಲ್ಪ ಕಾಣಿಸ್ತಾ ಇದೆ ಅಂತೆ ಅವರಿಗೆ. ಆದರೆ ಸ್ವಲ್ಪ ಕಂಡರೂ ಕೂಡ ಪೂರ್ಣವಾಗಿ ಅಥವಾ ಅತ್ಯಂತ ಸುಂದರವಾಗಿ ಅವನ ಮುಖ ಕಮಲ ಕಾಣಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಏನಿದರ ಆಂತರ್ಯ ಅಂತ ವಿಚಾರ ಮಾಡ್ತಾ ಹೋದ್ರೆ, ಪರಮಾತ್ಮನ ವ್ಯಕ್ತಿತ್ವವನ್ನ ನಾವು ಎಷ್ಟು ತಿಳಿದರೂ ಕೂಡ ಅದು ಕಮ್ಮಿಯೇ ಅನ್ನೋದನ್ನ ಹೇಳ್ತಾ ಇದೆ. ಭಗವಂತ ಹೇಗಿದ್ದಾನೆ ಅಂತ ಹೇಳಿದ್ರೆ, ಸಮುದ್ರದ ಈ ದಡದಲ್ಲಿ ನಿಂತಾಗ ದೂರದಲ್ಲಿ ನೋಡಿದ್ರೆ ಯಾವುದೋ ಒಂದು ತೀರ ಕಂಡಂತೆ ತೋರತ್ತೆ. ಹೋಗ್ತಾ ಇದ್ರೆ ಅಷ್ಟೇ ದೂರ, ಮತ್ತೆ ಇನ್ನೂ ಹೋಗ್ತಾ ಇದ್ರೆ ಅಷ್ಟೇ ದೂರವಾಗಿ ಕಾಣಿಸುತ್ತೆ. ಮುಗಿಲು, ಆ ಮುಗಿಲನ್ನ ನೋಡಿದರೆ ನಮ್ಮ ಸುತ್ತಲೂ ಕೂಡ ಇರ್ತಕ್ಕಂತಹ ಒಂದು ರೌಂಡ್ ಆಗಿರ್ತಕ್ಕಂತಹ ಶೇಪಲ್ಲಿ ಆಕಾರದಲ್ಲಿ ನಮಗೆ ಕಾಣಿಸುತ್ತೆ. ಇಲ್ಲಿಂದ ಮತ್ತೆ ಪುನಃ ಆ ಒಂದು ದಡಕ್ಕೆ ಮುಗ್ತೇವೆ ಅನ್ನೋ ಪರಿಸ್ಥಿತಿಗೆ ಹೋದ್ರೆ ಮತ್ತೆ ಪುನಃ ಅಲ್ಲಿ ಇಷ್ಟೇ ದೂರ, ಮತ್ತೂ ಪುನಃ ಹೋದ್ರೆ ಅಷ್ಟೇ ದೂರದಲ್ಲಿ ಇರುತ್ತೆ ಆ ಮುಗಿಲು. ಹಾಗಾದ್ರೆ ಯಾವತ್ತಾದರೂ ಕೂಡ ಒಬ್ಬ ಪುರುಷ ಮುಗಿಲಿನ ದಡವನ್ನ ಮುಟ್ಟಿ ವಾಪಸ್ ಬಂದಿದ್ದಾನೆ ಅಂತ ಯಾವತ್ತಾದ್ರೂ ಕೂಡ ಹೇಳಲಿಕ್ಕೆ ಸಾಧ್ಯ ಉಂಟಾ? ಹಾಗೆ ಭಗವಂತನೂ ಕೂಡ ಹೇಗಿದ್ದಾನೆ ಅಂದ್ರೆ, ಗೊತ್ತಿಲ್ಲದೆ ಇರ್ತಕ್ಕಂಥವರಿಗೆ ಓ ಭಗವಂತ ಇಷ್ಟಿರಬಹುದು. ಮಧ್ವಾಚಾರ್ಯ ಹೇಳ್ತಾರೆ, ಪರಮಾತ್ಮ ಅಂದ್ರೆ ಯಾರು, ಅವನ ಗುಣ ಅಂದ್ರೆ ಏನು, ಅಜ್ಞ ಜನರಿಗೆ ತಿಳಿಸ್ಬೇಕಾದಂತಹ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಅತೋಶೇಷ ಗುಣೋನ್ನದ್ಧಂ ನಿರ್ದೋಷಂ ಯಾವದೇವಹಿ ತಾವದೇವೇಶ್ವರೋ ನಾಮ ತತ್ರ ಭೇದೋ ನ ಕ್ವಚಿತ್. ತಾವದೇವ, ಅಷ್ಟೇ ಈಶ್ವರ ಅಂತ ಹೇಳ್ಬಿಟ್ಟು ಏನು, ಅಶೇಷ ಗುಣೋನ್ನದ್ಧ ನಿರ್ದುಷ್ಟನಾದ ವ್ಯಕ್ತಿ, ನಿರ್ದುಷ್ಟನಾದ, ಇಷ್ಟೇ ಆ ಪರಮಾತ್ಮ ಹೊರತು ಇದಕ್ಕಿಂತ ಮಿಗಿಲಾದ ಇಲ್ಲ. ಈ ರೀತಿಯಾಗಿ ಹೇಳ್ತಾರೆ. ಇದನ್ನು ತಿಳ್ಕೊಂಡ ಮೇಲೆ ಅಲ್ಪ ಜನರಿಗೆ ಹಾಗ ಪರಮಾತ್ಮ ಇಷ್ಟೇ ಅಂತಾದ್ರೆ ಸ್ವಲ್ಪ ಜಾಸ್ತಿ ತಿಳ್ಕೊಳಿಕ್ ಹೋಗ್ತಾರೆ. ಅಷ್ಟು ತಿಳ್ಕೊಂಡ್ಮೇಲೆ ಇನ್ನೂ ಜಾಸ್ತಿ, ಅಷ್ಟು ತಿಳ್ಕೊಂಡ್ಮೇಲೆ ಇನ್ನೂ ಜಾಸ್ತಿ. ಹೀಗೆ ಆ ಭಗವಂತನ ಒಂದೊಂದು ಗುಣಗಳ ಚಿಂತನೆಯನ್ನ ಮಾಡ್ತಾ ಮೆಲುಕು ಹಾಕ್ತಾ ನಾವು ಹೋದೆವು ಅಂತ ಹೇಳಿ ಬಿಟ್ಟರೆ, ಆಗ ಪರಮಾತ್ಮನ ಅಗಾಧವಾದ ವ್ಯಕ್ತಿತ್ವ, ಅವನ ವ್ಯಕ್ತಿತ್ವದಲ್ಲಿ ಇರತಕ್ಕಂತಹ ಆಳ, ಇದೆಲ್ಲವೂ ಕೂಡ ನಮಗೆ ಪರಿಚಯ ಆಗುತ್ತೆ. ಅಷ್ಟು ತಿಳ್ಕೊಂಡ್ರೂ ಕೂಡ ನಮಗೆ ಮಾತ್ರ ಭಗವಂತ ಪೂರ್ಣವಾಗಿ ತಿಳ್ಕೊಳ್ಳಿಕ್ ಸಾಧ್ಯ ಇಲ್ಲ. ಪೂರ್ಣವಾಗಿ ನೀವು ಯಾಕೆ ಪರಶುಕ್ಲತ್ರಯರಾಗಿರ್ತಕ್ಕಂತಹ ಲಕ್ಷ್ಮೀದೇವಿ, ಸರಸ್ವತೀ ದೇವಿ, ಬ್ರಹ್ಮವಾಯು, ಭಾರತೀ ದೇವಿ ಇವರೇ ತಿಳ್ಕೊಳ್ಳಿಕ್ ಸಾಧ್ಯವಾಗಿಲ್ಲ ಅಂತ ಬಿಟ್ಟು ನಮ್ಮಂಥ ಪಾಮರ ತಿಳ್ಕೊಳ್ಳಿಕ್ ಸಾಧ್ಯ ಉಂಟ? ಯತೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. ಪರಮಾತ್ಮ ಮನಸ್ಸಿಗೆ, ಮಾತಿಗೆ ನಿಲಕದೇ ಇರತಕ್ಕಂತಹ ವ್ಯಕ್ತಿತ್ವ ಆ ಪರಮಾತ್ಮನದ್ದು. ಹಾಗಾದ್ರೆ ಹೆಂಗ್ ತಿಳ್ಕೋಬೇಕು? ಶಾಸ್ತ್ರ ಹೇಳ್ತು, ತುಂಬಾ ಉಪನ್ಯಾಸ ಮಾಡಿ, ತುಂಬಾ ಶಾಸ್ತ್ರಾಧ್ಯಯನವನ್ನ ಮಾಡಿ ನಾ ಇದನ್ನೆಲ್ಲ ತಿಳ್ಕೋತೇನೆ ಅಂದ್ರೆ, ನಾಯಮಾತ್ಮ ಪ್ರವಚನೇನ ಲಭ್ಯೋ ನ ಮೇಧಯ ನ ಬಹುನಾ ಶ್ರುತೇನ ಯಮೇ ವೈಷ ವೃಣುತೆ ತೇನ ಲಭ್ಯ ತಸ್ಸೀಶ ಆತ್ಮ ವಿವೃಣುತೆ ತನೂಂ ಸ್ವಾಂ. ತನ್ನ ಸ್ವರೂಪವನ್ನ ಆ ಭಕ್ತರಿಗೆ ಭಗವಂತ ಸಂಪೂರ್ಣ ತೋರಿಸಿದರೂ ಕೂಡ ಆ ಭಗವಂತನ ದಿವ್ಯ ಜ್ಞಾನ, ಭಗವಂತನ ಸಂಪೂರ್ಣ ಜ್ಞಾನ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಪರಮಾತ್ಮ ನಿತ್ಯವೂ ಕೂಡ ನೂತನನಾಗಿಯೇ ಕಾಣಿಸ್ತಾನೆ, ಹೊಸದಾಗಿ ಆ ಭಗವಂತ ಕಾಣಿಸ್ತಾನೆ. ಇಂಥ ಆಶ್ಚರ್ಯ ಅಂದ್ರೆ, ಭಗವಂತ ಅವನ ಅವತಾರ ಕೃಷ್ಣ ಅವತಾರ. ಕೃಷ್ಣ ಪರಮಾತ್ಮನ ಚಿತ್ರಗಳನ್ನ ಇವತ್ತಿನ ದಿನ ದೇಶದಲ್ಲಿ ಎಷ್ಟು ತರಹದ ಕೃಷ್ಣ ಪರಮಾತ್ಮನ ಚಿತ್ರಗಳನ್ನ ನಾವು ನೋಡ್ತೇವೆ. ಬಾಲಕ ಕೃಷ್ಣ, ಯೌವನದ ಕೃಷ್ಣ, ಪೌಗಂಡಾವಸ್ಥೆಯಲ್ಲಿ ಇರತಕ್ಕಂತ ಕೃಷ್ಣ, ಮತ್ತೆ ಪುನಃ ಅದರಲ್ಲಿಯೂ ಕೂಡ ಭಿನ್ನ ಭಿನ್ನವಾದಂತಹ ರೂಪಗಳು, ಆ ಚಿತ್ರಗಳನ್ನ ಸೆರೆ ಹಿಡಿಯುವಿಕೆ, ಇದೆಲ್ಲ ನೋಡಿದಾಗ ಕೃಷ್ಣ ಪರಮಾತ್ಮನ ರೂಪ ಇಷ್ಟು ಉಂಟೆ ಅಂತ ನಮಗನ್ಸತ್ತೆ. ಆದ್ರೆ ಒಬ್ರು ಹೇಳ್ತಾ ಇದ್ರು,
ಭಗವಂತ ಕೃಷ್ಣನ ಅವತಾರ ಮಾಡಿದಾಗ ವಿಶ್ವಕರ್ಮ ಅವನೇನು ಮಾಡ್ತಾನೆ ಅಂತ ಹೇಳಿದರೆ, ಕೃಷ್ಣನಿಗೆ ಒಂದು ಮಾತನ್ನ ಹೇಳ್ತಾನೆ. ಕೃಷ್ಣ, ಒಂದು ಸರಿಯಾಗಿ ನಿಂತುಕೋ, ನಿನ್ನ ಚಿತ್ರವನ್ನ ನಾನು ತೆಗಿತೇನೆ. ನೋಡ್ತಾನೆ, ಚಿತ್ರ ಬರೀತಾನೆ, ಮತ್ತೆ ನೋಡ್ತಾನೆ, ಈ ಚಿತ್ರ ಸರಿ ಇಲ್ಲ ಅಂತ. ಚಿತ್ರ ಬರೀತಾನೆ, ಮತ್ತೆ ಪುನಃ ನೋಡ್ತಾನೆ, ಈ ಚಿತ್ರ ಸರಿ ಇಲ್ಲ. ಹೀಗೆ ಬರೆದು 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 ಲಕ್ಷಾನಗಟ್ಟಲೆ ಚಿತ್ರಗಳನ್ನ ಆ ಕೃಷ್ಣ ಪರಮಾತ್ಮನದ್ದು ಬರೆದ. ಕೊನೆ ಕೃಷ್ಣ ಪರಮಾತ್ಮನಿಗ ವಿಶ್ವಕರ್ಮ ಹೇಳ್ತಾನಂತೆ, ಪರಮಾತ್ಮ, ನಿನ್ನನ್ನ ಪ್ರತಿ ಸಲವೂ ಕೂಡ ಚಿತ್ರ ಬರೀಬೇಕಾದ ಒಂದೊಂದು ಹೊಸದಾಗಿ ನಾನು ಕಾಣ್ತೇನೆ. ನನ್ನ ಚಿತ್ರದಲ್ಲಿ ಆ ಹೊಸದ್ದು ಇಲ್ಲ ಅಂತ ಹೇಳಿ ನಾನು ಬಿಟ್ಟರೆ ಹೊಸದಾಗಿ ಇನ್ನೊಂದು ರೂಪವನ್ನು ತಾಳ್ತೀಯ. ನಿನ್ನ ಮಹಿಮೆ ಎಷ್ಟು ಅಂತ ವರ್ಣನೆಯನ್ನು ಮಾಡ್ತಾ ಇದ್ದ. ಹೀಗಾಗಿ ಇವತ್ತಿನ ದಿನ ಈ ಪ್ರಪಂಚದಲ್ಲಿ ಎಲ್ಲೆಡೆ ಆ ಕೃಷ್ಣ ಪರಮಾತ್ಮನ ಅಷ್ಟು ಚಿತ್ರಗಳು ನಮಗೆ ಇವತ್ತಿನ ದಿನ ಉಪಲಬ್ಧ ಆಗಲಿಕ್ಕೆ ಸಾಧ್ಯವಾಗಿದೆ ಅಂತ ಹೇಳ್ತಾ ಇದ್ವಿ. ವಸ್ತುತಃ ಇಂತಹದ್ದೆಲ್ಲವೂ ಕೂಡ ಚಿಕ್ಕ ಮಕ್ಕಳಿಗೆ ಪರಮಾತ್ಮ ಹೇಗಿದ್ದಾನೆ, ಅವನ ಅನೇಕ ಅವತಾರಗಳು, ಅನೇಕ ರೂಪಗಳನ್ನು ಧರಿಸಿದಂತಹ ಯಾವ ಭಗವಂತನಿದ್ದಾನೆ, ಆ ಭಗವಂತನ ಚಿತ್ರಣವನ್ನ ಚಿಕ್ಕ ಮಕ್ಕಳಿಗೆ ಕೊಡಬೇಕಾದರೆ ಈ ರೂಪದಲ್ಲಿ, ಈ ರೀತಿಯಲ್ಲಿ ಕೊಟ್ಟರೆ ಅಗಾಧವಾಗಿ ಮನಸ್ಸಿನಲ್ಲಿ ಬೇರೂರಿ ಬಿಡುತ್ತೆ. ಹಾಗೆ ಪರಮಾತ್ಮ ನಿನ್ನ ವ್ಯಕ್ತಿತ್ವ ಇಷ್ಟು ಅಗಾಧವಾದ, ಎಷ್ಟು ತಿಳಿದರೂ ಕೂಡ ಮತ್ತೆ ತಿಳಿಬೇಕು ಅಂತ, ಎಷ್ಟು ನೋಡಿದರೂ ಕೂಡ ಮತ್ತೆ ಪುನಃ ನೋಡ್ಬೇಕು. ನಿತ್ಯವೂ ಕೂಡ ನೂತನವಾಗಿ ತೋರ್ತಕ್ಕಂತಹ ಏಕೈಕ ವ್ಯಕ್ತಿ ಅಂತಿದ್ದರೆ ಅದು ಕೇವಲ ಭಗವಂತ ಮಾತ್ರ. ಕೃಷ್ಣನ ಅವತಾರ ಮಾಡಿದಾಗ ಕೃಷ್ಣ ವೃಂದಾವನದಿಂದಲೋ ನಂದಗೋಕುಲದಿಂದಲೋ ಇನ್ನೆಲ್ಲೆಲ್ಲ ಹೋಗ್ತಾ ಇರ್ಬೇಕಾದ್ರೆ ವಾಪಸ್ ಬರ್ಬೇಕಾದ್ರೆ ಮತ್ತೆ ಪುನಃ ಗೋಕುಲದಲ್ಲಿ ವೃಂದಾವನದಲ್ಲಿ ನೆಲೆಸಿದಂತಹ ಗೋಪಿಕಾ ಸ್ತ್ರೀಯರೆಲ್ಲರೂ ಕೂಡ ಹೊಸದಾಗಿ ಮನೆಗೆ ತಳಿರು, ತೋರಣ, ರಂಗವಲ್ಲಿ, ಮಾವಿನ ತೋರಣಗಳನ್ನು ಕಟ್ಟಿ ಸ್ವಾಗತವನ್ನ ಮಾಡ್ತಾ ಇದ್ರು. ಯಾಕೆ? ಕೃಷ್ಣ ಪರಮಾತ್ಮ ಹೋಗ್ಬೇಕಾದ್ರೆ ಹೇಗಿದ್ನೋ ಬರ್ಬೇಕಾದ್ರೆ ಹಾಗೆ ಇರ್ತಾ ಇರಲಿಲ್ಲ. ನಿತ್ಯವೂ ನೂತನವಾಗಿ ಹೊಸದಾದ ವ್ಯಕ್ತಿತ್ವವನ್ನು ರೂಪಿಸಿಕೊಂಡಂತಹ ಮಹಾನುಭಾವ ಆ ಕೃಷ್ಣ ಪರಮಾತ್ಮ. ಹಾಗೆ ಆ ರಾಜಗೋಪಾಲ ಸ್ವಾಮಿಯ, ದಕ್ಷಿಣ ದ್ವಾರಕಾಧೀಶನಾದಂತಹ ರಾಜಗೋಪಾಲ ಸ್ವಾಮಿಯ ಮುಖ ಕಮಲವನ್ನ ವರ್ಣನೆ ಮಾಡ್ತಾ ಇದ್ದಾರೆ. ಎಷ್ಟು ತಿಳ್ಕೊಂಡ್ರು ಕೂಡ ನಿನ್ನ ಈ ಮುಖ ಕಮಲವನ್ನ ಮಾತ್ರ ತಿಳ್ಕೊಳ್ಳಿಕ್ ಸಾಧ್ಯವೇ ಇಲ್ಲ ಅಂತ ಹೇಳಿ ಆ ಭಗವಂತನ ವ್ಯಕ್ತಿತ್ವದ ಅಗಾಧತೆಯನ್ನ ವರ್ಣನೆ ಮಾಡ್ತಾ ಇದ್ದಾರೆ ಇಲ್ಲಿ ಗ್ರಂಥಕಾರರು.